ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡ ಆಗಿ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಟ್ರೇಡಿಂಗ್ ನ ಡಿಫರೆಂಟ್ ಸ್ಟೇಜಸ್ ಗಳ ಬಗ್ಗೆ ನಾನು ನಿಮ್ಗೆ ಮಾಹಿತಿನ ನೀಡಲಿಕ್ಕಿದ್ದೇನೆ. ಯಾವ ರೀತಿ ನಾವು ಸ್ಕೂಲಲ್ಲಿ 1ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ತನಕ ಹೋಗ್ಬಿಟ್ಟು 10ನೇ ಕ್ಲಾಸ್ ಎಕ್ಸಾಮ್ ನ ಬರೆದ್ಬಿಟ್ಟು ಆನಂತರ ಪಾಸ್ ಆಗ್ತೀವೋ, ಅದೇ ರೀತಿ ಟ್ರೇಡಿಂಗ್ ನಲ್ಲಿ ಡಿಫರೆಂಟ್ ಸ್ಟೇಜಸ್ ಇರುತ್ತೆ. ಅದರ ಬೇಸ್ಡ್ ಆಗಿ ನೀವು ನಿಮ್ಮ ಹಣನ ಇನ್ವೆಸ್ಟ್ ಮಾಡಿ ಟ್ರೇಡ್ ನ ಮಾಡಬೇಕಾಗತ್ತೆ. ಯಾವ ರೀತಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇಫ್ ಇನ್ ಕೇಸ್ 10th ಕ್ಲಾಸ್ ಎಕ್ಸಾಮ್ ನ ಬರೆದ್ರೆ ಫೇಲ್ ಆಗೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇರುತ್ತೋ, ಅದೇ ರೀತಿ ಇಫ್ ಇನ್ ಕೇಸ್ ಟ್ರೇಡಿಂಗ್ ಅಲ್ಲಿ ಕೂಡ ನೀವು ನಿಮ್ಮ ಬಿಗಿನಿಂಗ್ ಸ್ಟೇಜ್ ಅಲ್ಲೇ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ನ ಮಾಡಿದಾಗ ಅದರಲ್ಲಿ ಲಾಸಸ್ ಆಗುವ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಟ್ರೇಡಿಂಗ್ ನ ಡಿಫರೆಂಟ್ ಸ್ಟೇಜಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ ಇದರ ಬಗ್ಗೆ ನಾವು ಗಮನಿಸೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಇಫ್ ಇನ್ ಕೇಸ್ ನಿಮಗೆ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ರೆ ಈ ವಿಡಿಯೋ ನೀವು ಲೈಕ್ ಕೂಡ ಮಾಡಬಹುದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಟ್ರೇಡಿಂಗ್ ನೋಡೋದಕ್ಕೆ ತುಂಬಾನೇ ಸಿಂಪಲ್ ಆಗಿರುತ್ತೆ. ಜಸ್ಟ್ ಇಲ್ಲಿ ಬೈ ಅಂಡ್ ಸೆಲ್ ಬಟನ್ ಮಾತ್ರ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂಡ್ ಅದರ ಬೇಸ್ಡ್ ಆಗಿ ನೀವು ಪ್ರಾಫಿಟ್ ನ ಮಾಡ್ತೀರಾ ಅಂತ ನೀವು ಅನ್ಕೊಳ್ಬಹುದು. ಇದು ಕಂಪ್ಲೀಟ್ಲಿ ರಾಂಗ್ ಆಗಿರುತ್ತೆ. ಆ ರೀತಿ ಯಾವುದೇ ರೀತಿ ಮಾರ್ಕೆಟ್ ಅಲ್ಲಿ ಇರೋದಿಲ್ಲ. ಮೇ ಬಿ ಬೈ ಅಥವಾ ಸೆಲ್ ಮಾಡೋದು ಮಾತ್ರ ಟ್ರೇಡಿಂಗ್ ನಲ್ಲಿ ಅಂತ ಕಾಣಲಿಕ್ಕೆ ಸಿಗಬಹುದು ನಿಮ್ಗೆ, ಬಟ್ ಇದರ ಹಿಂದೆ ಇರುವಂತಹ ಡಿಫರೆಂಟ್ ವಿಚಾರಗಳ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಈಗ ಸೊ ಟ್ರೇಡಿಂಗ್ ನ ಫಸ್ಟ್ ಸ್ಟೇಜ್ ಅನ್ನೋದಕ್ಕಿಂತ 0 ಸ್ಟೇಜ್ ಅನ್ನೋದು ಇರುತ್ತೆ. ಈ ಒಂದು ಸ್ಟೇಜ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ಟ್ರೇಡಿಂಗ್ ನ ಬಗ್ಗೆ ಯಾವುದೇ ರೀತಿ ಮಾಹಿತಿನ ಹೊಂದಿರೋದಿಲ್ಲ. ನೀವು ಜಸ್ಟ್ ಟ್ರೇಡಿಂಗ್ ನ ಬಗ್ಗೆ ಅಲ್ಲಿ ಇಲ್ಲಿ ನೋಡಿರ್ತೀರಾ, ಯಾರಾದ್ರೂ ಟ್ರೇಡಿಂಗ್ ನ ಮಾಡ್ತಾ ಇರ್ತಾರೆ, ಇದ್ರ ಬಗ್ಗೆ ನಿಮ್ಗೊಂದ್ ಸ್ವಲ್ಪ ಐಡಿಯಾ ಇರುತ್ತೆ. ಅಂದ್ರೆ ನೀವು ಇದ್ರ ಬಗ್ಗೆ ಕೇಳಿರ್ತೀರಾ. ಸೊ ಅದ್ರ ಬೇಸ್ಡ್ ಆಗಿ ನೀವು ಟ್ರೇಡಿಂಗ್ ನ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನುವಂತ ಡಿಸಿಷನ್ ನ ತಗೊಳ್ಳೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀರಾ. ದಟ್ ಈಸ್ ದ 0 ಸ್ಟೇಜ್. ಈಗ ಈ ಒಂದು 0 ಸ್ಟೇಜ್ ಅಲ್ಲಿ ಆಬ್ವಿಯಸ್ಲಿ ನೀವು ಏನು ಕೂಡ ಇನ್ವೆಸ್ಟ್ ಮಾಡೋದಿಲ್ಲ, ಟ್ರೇಡ್ ಮಾಡೋದಿಲ್ಲ, ಏನು ಕೂಡ ನೀವು ಮಾಡೋದಿಲ್ಲ, ಅಥವಾ ಮಾರ್ಕೆಟ್ ನ ಬಗ್ಗೆ ಏನು ಕೂಡ ನಿಮ್ಗೆ ಐಡಿಯಾ ಇರದೇ ಇರೋದ್ರಿಂದ ಇದು 0 ಸ್ಟೇಜ್ ಆಗಿರುತ್ತೆ. ಆನಂತರ ಬರುವಂತದ್ದೇ ಫಸ್ಟ್ ಸ್ಟೇಜ್. ಈ ಒಂದು ಫಸ್ಟ್ ಸ್ಟೇಜ್ ಅಂದ್ರೆ ಏನು ಅಂದ್ರೆ, ಈ ಸ್ಟೇಜ್ ಅಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ. ಈಗ ಅಕೌಂಟ್ ಓಪನಿಂಗ್ ಅಂದ್ರೆ ಯಾರಾದ್ರೂ ಟ್ರೇಡ್ ನ ಮಾಡ್ತಾ ಇರ್ತಾರೆ ಅಥವಾ ಎಲ್ಲಾದ್ರೂ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇರ್ತಾರೆ. ಈಗ ನಮ್ದೇ ವಿಡಿಯೋನ ನೀವು ನೋಡ್ತೀರಾ, ಅದ್ರ ಬೇಸ್ಡ್ ಆಗಿ ನಿಮ್ಗೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಅಕೌಂಟ್ ಓಪನಿಂಗ್ ಲಿಂಕ್ ಸಿಗುತ್ತೆ. ಅದರ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಇದು ನಿಮ್ಮ ಫಸ್ಟ್ ಸ್ಟೇಜ್ ಆಗಿರುತ್ತೆ. ಟ್ರೇಡಿಂಗ್ ಗೆ ಅಥವಾ ಇನ್ವೆಸ್ಟ್ಮೆಂಟ್ ಪ್ರಪಂಚಕ್ಕೆ ನಿಮ್ಮ ಒಂದು ಫಸ್ಟ್ ಎಂಟ್ರಿ ಆಗ್ತಾ ಇದೆ. ಅದರ ಬೇಸ್ಡ್ ಆಗಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಿದ್ರಾ. ಇದು ಫಸ್ಟ್ ಸ್ಟೇಜ್ ಆಗಿರುತ್ತೆ. ಇದರಲ್ಲಿ ನೀವು ಏನ್ ಮಾಡ್ತೀರಾ, ಬ್ರೋಕರ್ ನ ಬಗ್ಗೆ ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ. ಪ್ಲಾಟ್ಫಾರ್ಮ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ತೀರಾ. ಒಂದಿನ ರಿಲಯನ್ಸ್ ಅನ್ನು ನೋಡ್ತೀರಾ, HDFC ನೋಡ್ತೀರಾ, ಒಂದಿನ 20% ಮೂವ್ ಆಗಿರೋ ಸ್ಟಾಕ್ ಅನ್ನು ನೋಡ್ತೀರಾ. ನಿಫ್ಟಿ ಚೆನ್ನಾಗಿ ಮೂವ್ ಆಯ್ತು, ಪ್ರೀಮಿಯಂ ₹1 ಅದು ₹100 ಆಯ್ತು. ಈ ರೀತಿ ಥಿಂಗ್ಸ್ ಗಳನ್ನ ನೀವು ಇದ್ರಲ್ಲಿ ನೋಡ್ತಾ ಇರ್ತೀರಾ. ಇದು ನಿಮ್ಮ ಫಸ್ಟ್ ಸ್ಟೇಜ್ ಆಗಿರುತ್ತೆ. ಇದರಲ್ಲಿ ಈವನ್ ನೀವು ಯಾವುದೇ ರೀತಿ ಒಂದು ಇನ್ವೆಸ್ಟ್ಮೆಂಟ್ ನ ಮಾಡಿರೋದಿಲ್ಲ, ಜಸ್ಟ್ ನೀವು ಇದನ್ನ ಒಬ್ಸರ್ವ್ ಮಾಡ್ತಾ ಇರ್ತೀರಾ. ಇದು ನಿಮ್ಮ ಫಸ್ಟ್ ಸ್ಟೇಜ್ ಆಗಿರುತ್ತೆ. ಬ್ರೋಕರ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಂಡ್ ಸ್ಟಾಕ್ಸ್ ಗಳ ಬಗ್ಗೆ ಒಂದು ಒಬ್ಸರ್ವೇಷನ್ ತಗೊಳ್ತಾ ಇರ್ತೀರಾ. ಸೊ ಈ ಜಾಗದಲ್ಲಿ ಕೂಡ ನೀವು ಯಾವುದೇ ರೀತಿ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಈಗ ಸೆಕೆಂಡ್ ಸ್ಟೇಜ್ ಅಂದ್ರೆ ಏನು ಅಂದ್ರೆ, ನೀವೀಗ ಸ್ವಲ್ಪ ಇನ್ವೆಸ್ಟ್ಮೆಂಟ್ ನ ಮಾಡಿಬಿಟ್ಟು ಮೇ ಬಿ ಸ್ಟಾಕ್ ಅನ್ನ ಬೈ ಮಾಡೋದಾಗಿರ್ಬೋದು ಅಥವಾ ಫಾರೆಕ್ಸ್ ಅಥವಾ ಕ್ರಿಪ್ಟೋನ ಮಾಡ್ತಾ ಇದ್ದಾಗ ಮೇ ಬಿ ನೀವು ಡೆಮೋ ಟ್ರೇಡಿಂಗ್ ನ ಮಾಡ್ತಾ ಇರಬಹುದು. ಈ ರೀತಿ ನೀವು ಟ್ರೈ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ನೀವು ಅದರಲ್ಲಿ ಎಂಟ್ರಿ ಪಡ್ಲಿಕ್ಕೆ ಪ್ಲಾನ್ ಗಳನ್ನ ಮಾಡ್ತೀರಾ. ಬೈ ಮಾಡ್ತೀರಾ, ಆನಂತರ ಎಕ್ಸಿಟ್ ಆಗುತ್ತೆ. ನೀವು ಬೈ ಮಾಡಿದಾಗ ಕೆಲವೊಂದು ಬಾರಿ ಪ್ರಾಫಿಟ್ ಆಗುತ್ತೆ, ಕೆಲವೊಂದು ಬಾರಿ ಲಾಸ್ ಆಗುತ್ತೆ. ದೆನ್ ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರಾ. ಒಂದು ಸ್ಟಾಪ್ ಲಾಸ್ ಇಡುವಂತ ಪಾಸಿಬಿಲಿಟೀಸ್ ಇದೆ. ಟಾರ್ಗೆಟ್ ನ ಕೂಡ ನಾವು ಸಿಸ್ಟಮ್ ಅಲ್ಲೇ ಇಡಬಹುದು. ಎಲ್ಲವನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಸರ್ಚ್ ಯಾವ ರೀತಿ ಮಾಡೋದು, ಇನ್ಸ್ಟ್ರೂಮೆಂಟ್ ನ ಯಾವ ರೀತಿ ಚೂಸ್ ಮಾಡೋದು, ಫಾರೆಕ್ಸ್ ಆದ್ರೆ ಸ್ಟ್ಯಾಂಡರ್ಡ್ ಅಕೌಂಟ್ ಅನ್ನು ಯಾವ ರೀತಿ ಚೂಸ್ ಮಾಡೋದು, ಝೀರೋ ಅಕೌಂಟ್ ಅಂದ್ರೆ ಏನು, ಈ ರೀತಿ ಬ್ರೋಕರ್ ಗಳ ಬಗ್ಗೆ, ಪ್ಲಾಟ್ಫಾರ್ಮ್ ಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದೇನಿದೆಯಲ್ಲ, ಅದು ಸೆಕೆಂಡ್ ಸ್ಟೇಜ್ ಆಗಿರುತ್ತೆ. ಇದರಲ್ಲಿ ನೀವು ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟದ ನಾಲೆಜ್ ಅನ್ನ ಹೊಂದಿರ್ಲಿಕ್ಕೆ ಹೋಗೋದಿಲ್ಲ. ಈಗ 3ನೇ ಸ್ಟೇಜ್ ಅಥವಾ 3ನೇ ಕ್ಲಾಸ್ ಅಂತ ಟ್ರೇಡಿಂಗ್ ಇದು ಬರೋದು ಯಾವುದು ಅಂದ್ರೆ, ನೀವು ಈಗ ಟ್ರೇಡಿಂಗ್ ನ ಬಗ್ಗೆ ಕಲಿಲಿಕ್ಕೆ ಶುರು ಮಾಡ್ತೀರಾ. ಟ್ರೇಡಿಂಗ್ ಅಂತ ಬಂದಾಗ ನಿಮ್ಗೆ ಮಾರ್ಕೆಟ್ ಮೂವ್ ಆಗೋದು ಕಾಣ್ಲಿಕ್ಕೆ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಹಣ ಆಗುತ್ತೆ ಅನ್ನೋದು ಕಾಣ್ಲಿಕ್ಕೆ ಸಿಗುತ್ತೆ. ₹10 ಸ್ಟಾಕ್ ನಿಮ್ಗೆ ₹30 ಹೋಗಿರೋದು, ಅಥವಾ ₹10 ಪ್ರೀಮಿಯಂ ನಿಮ್ಗೆ ₹40 ಮೂವ್ ಆಗಿರೋದು, ಅಥವಾ ಗೋಲ್ಡ್ ಅಲ್ಲಿ 20 pips 100 pips ಮೇ ಬಿ ಪಿಪ್ಸ್ ನ ಬಗ್ಗೆ ನಿಮ್ಗೆ ಆಗ್ಲೂ ಕೂಡ ಮಾಹಿತಿ ಇರ್ಲಿಕ್ಕಿಲ್ಲ. ಬಟ್ ಗೋಲ್ಡ್ ಅಲ್ಲಿ ಇಫ್ ಇನ್ ಕೇಸ್ ನೀವೇನಾದ್ರೂ $20 ರಿಸ್ಕ್ ಅನ್ನ ಮಾಡಿದ್ರೆ ಡೆಮೋ ಅಕೌಂಟ್ ಅಲ್ಲಿ ನಿಮ್ಗೆ $100 ಆಗಿರೋದು, ಇದೆಲ್ಲವೂ ಕೂಡ ಕಾಣ್ಲಿಕ್ಕೆ ಸಿಗುತ್ತೆ. ಲೈಕ್ ನೀವು ಟ್ರೇಡಿಂಗ್ ನ ಈಗ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀರಾ. ಟ್ರೇಡಿಂಗ್ ನ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಹೋಗ್ತಾ ಇದೆ. ದಿಸ್ ಇಸ್ ದ 3ನೇ ಕ್ಲಾಸ್ ಆಫ್ ಟ್ರೇಡಿಂಗ್. ಈಗ 4ನೇ ಕ್ಲಾಸ್ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಆನಂತರ ನೀವು ನಾಲೆಜ್ ಅನ್ನ ಅಕ್ವೈರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ. ಇದು 4ನೇ ಕ್ಲಾಸ್ ಕೆಲವರದಾಗಿರುತ್ತೆ. ಇನ್ನು ಕೆಲವರದು 4ನೇ ಕ್ಲಾಸ್ ಡಿಫರೆಂಟ್ ಆಗಿರುತ್ತೆ. ಅವ್ರೇನ್ ಮಾಡ್ತಾರೆ, ಮಾರ್ಕೆಟ್ ಮೊಮೆಂಟಮ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಅವ್ರೇನ್ ಮಾಡ್ತಾರೆ, ಯಾರಾದ್ರೂ ಟಿಪ್ಸ್ ಕೊಡ್ತಾರಾ, ಕಾಲ್ಸ್ ಯಾರಾದ್ರೂ ಕೊಡ್ತಾರಾ, ಅಥವಾ ಯಾವ್ದಾದ್ರು ಇಂಡಿಕೇಟರ್ ಇದೆಯಾ, ಅಥವಾ ಯಾವ್ದಾದ್ರು ಆಲ್ಗೋ ಇದೆಯಾ, ಈಸಿಲಿ ನಾನು ಯಾವ ರೀತಿ ಪ್ರಾಫಿಟ್ ನ ಮಾಡ್ಬೋದು, ಯಾರಿಗಾದ್ರೂ ಹಣ ಕೊಟ್ರೆ ನನ್ಗೆ ಲಾಭ ಆಗುತ್ತೆ, ಈ ರೀತಿ ಥಿಂಕಿಂಗ್ ಅಲ್ಲಿ ಅವರು 4ನೇ ಕ್ಲಾಸ್ಗೆ ಎಂಟರ್ ನ ಆಗ್ತಾರೆ. ಈ 4ನೇ ಕ್ಲಾಸ್ ಅಲ್ಲಿ ಯಾರೆಲ್ಲ ನಾಲೆಜ್ ಕಡೆಗೆ ಹೋಗಿರ್ತಾರೆ ಅವರು ಆನಂತರ ಮುಂದಿನ ಕ್ಲಾಸಸ್ ಗಳಿಗೆ ಹೋಗ್ತಾರೆ. ಬಟ್ ಯಾರೆಲ್ಲ ಟಿಪ್ಸ್ ಅಥವಾ ಕಾಲ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಯಾರಿಗಾದ್ರೂ ಕೊಟ್ಬಿಟ್ಟು ಅಕೌಂಟ್ ಅನ್ನು ಗ್ರೋ ಮಾಡಬೇಕು ಅಂತ ಅನ್ಕೊಳ್ತಾರೆ, ಇವರು ಮೋಸ್ಟ್ ಆಫ್
ಹೇಳ್ತಾರೆ 4ನೇ ಕ್ಲಾಸ್ ಅಲ್ಲಿ ಸ್ಟಕ್ ಆಗ್ತಾರೆ. ಇವ್ರೇನ್ ಮಾಡ್ತಾರೆ, ಯಾರಾದ್ರೂ ಟ್ರಿಪ್ಸ್ ಕೊಡ್ತಾರೆ, ಕಾಲ್ಸ್ ಕೊಡ್ತಾರೆ, ನೋಡ್ತಾ ಇರ್ತಾರೆ, ಹಣನ ಕೊಟ್ಟಿರ್ತಾರೆ. ಸೊ ಅವರು ಗ್ರೋ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಸೊ ಅವರು ಗ್ರೋ ಮಾಡೋದೇ ಇಲ್ಲ. ಒಂದು ಬಾರಿ ಪ್ರಾಫಿಟ್ ಆಗುತ್ತೆ, ಒಂದು ಬಾರಿ ಲಾಸ್ ಆಗುತ್ತೆ. ಒಂದು ಬಾರಿ ಪ್ರಾಫಿಟ್ ಆದಾಗ ಚೆನ್ನಾಗಿ ಖುಷಿಯಾಗಿರ್ತಾರೆ, ಬಟ್ ಲಾಸಸ್ ಆದಾಗ ಯಾರೆಲ್ಲ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡ್ತಾ ಇರ್ತಾರೆ ಅವ್ರು ಹೇಳ್ತಾರೆ ಇನ್ನೂ ಕೂಡ 50,000 ಹಾಕಿ ನಾನು ನಿಮ್ಗೆ ಅಕೌಂಟ್ ಅನ್ನ ಗ್ರೋ ಮಾಡಿ ಕೊಡ್ತೇನೆ, ಅಥವಾ ಇನ್ನೊಂದು 1 ಲಕ್ಷ ಹಾಕಿ ಪ್ರೀವಿಯಸ್ಲಿ ಆಗಿರೋ ಲಾಸಸ್ ನ ಕವರ್ ಮಾಡ್ಬಿಟ್ಟು ಪ್ರಾಫಿಟ್ ಮಾಡ್ಕೊಡ್ತೇನೆ ಅಂತ ಈ ರೀತಿ ಹೇಳ್ತಾನೆ ಇರ್ತಾರೆ. ಎಲ್ಲಿ ತನಕ ಈ 4ನೇ ಕ್ಲಾಸ್ಗೆ ಬಂದವರು ರಾಂಗ್ ರೂಟ್ ನಿಂದ ಹೊರಗಡೆ ಬರ್ತಾರೆ, ಅಲ್ಲಿ ತನಕ ಅವರು 4ನೇ ಕ್ಲಾಸ್ ಅಲ್ಲೇ ಇರ್ತಾರೆ. ಎಲ್ಲಿ ತನಕ ಅವರು ಫೂಲ್ ಆಗ್ತಾ ಇರ್ತಾರೆ, ಆ ರೀತಿ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡೋರಾಗಿರ್ಬೋದು, ಟಿಪ್ಸ್ ಕೊಡೋರಾಗಿರ್ಬೋದು, ಅವ್ರು ಇವರನ್ನ ಫೂಲ್ ಮಾಡ್ತಾನೆ ಇರ್ತಾರೆ. ಎಲ್ಲಿ ತನಕ ಇವ್ರಿಗೆ ರಿಯಲೈಸ್ ಆಗುತ್ತೆ ಇವರು ಇಲ್ಲೇ ಇರ್ತಾರೆ. ಸೊ ಅಗೇನ್ ಇವರು ಕೂಡ ಬರ್ಬೇಕಾಗಿರೋದು 4ನೇ ಕ್ಲಾಸ್ ಅಲ್ಲಿ ನಾಲೆಜ್ ಅನ್ನ ಅರ್ನ್ ಮಾಡೋದಕ್ಕೆ. ಇಫ್ ಇನ್ ಕೇಸ್ ಯಾರಾದ್ರೂ ಫಸ್ಟ್ ಇಂದಾನೆ ನಾಲೆಜ್ ಗೆ ಬಂದಿದ್ರೆ ಅವರು ಡೈರೆಕ್ಟ್ಲಿ ಬಂದಿರ್ತಾರೆ. ಬಟ್ ಇವರೆಲ್ಲರೂ ಕೂಡ ಟಿಪ್ಸ್ ಎಲ್ಲ, ಕಾಲ್ಸ್ ಎಲ್ಲ, ಅಕೌಂಟ್ ಹ್ಯಾಂಡ್ಲಿಂಗ್ ಎಲ್ಲ ಕೊಟ್ಬಿಟ್ಟು ಹಣನ ಕಳ್ಕೊಂಡು ಆ ಬೇಸ್ಡ್ ಆಗಿ ಆ ನಂತರ ನಾಲೆಜ್ ಅಕ್ವೈರ್ ಮಾಡೋದಕ್ಕೆ 4ನೇ ಕ್ಲಾಸ್ಗೆ ಬರ್ತಾರೆ. ಸೊ ಬೇಸಿಕಲಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಎಲ್ಲ ವಿಡಿಯೋಸ್ಗಳು ಕಾಣಲಿಕ್ಕೆ ಸಿಗುತ್ತೆ. ಬೇಸಿಕ್ ಇನ್ಫಾರ್ಮೇಶನ್ ನೀವು ತಗೊಳ್ತೀರಾ, ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ. ಇಂಡಿಕೇಟರ್ ಬಗ್ಗೆ ಮಾಹಿತಿ ಸಿಗುತ್ತೆ. ಇಂಡಿಕೇಟರ್ ಗಳನ್ನ ನೀವು ಯೂಸ್ ಮಾಡ್ತೀರಾ, ಅಥವಾ ಮೇ ಬಿ ಬ್ರೇಕ್ಔಟ್ ಗಳ ಬಗ್ಗೆ ಈ ರೀತಿ ಎಲ್ಲ ನಿಮ್ಗೆ ಎಂಟ್ರಿ ಲಾಜಿಕ್ ಗಳು ಅರ್ಥ ಆಗ್ತಾ ಹೋಗುತ್ತೆ, ಅಥವಾ ಅದ್ರ ಬಗ್ಗೆ ಕಲಿತಾ ಹೋಗ್ತೀರಾ. ಓಕೆ, ಈ ರೀತಿ ನಾನು ಕಲ್ತ್ರೆ ಮುಂದೆ ನಾನು ಹೋಗ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ನಿಮ್ಮ 4ನೇ ಕ್ಲಾಸ್ ಆಗಿರುತ್ತೆ. ಈಗ 5ನೇ ಕ್ಲಾಸ್ಗೆ ನೀವು ಬರ್ತೀರಾ ಅಂತ ಅನ್ಕೊಳ್ಳೋಣ. ಆಬ್ವಿಯಸ್ಲಿ ಇದೆಲ್ಲವೂ ಕೂಡ ಆಗೋದಕ್ಕೆ ನಿಮ್ಗೆ ಮೇ ಬಿ ಅಕೌಂಟ್ ಓಪನಿಂಗ್ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ 1 ತಿಂಗಳು ಬೇಕಾಗ್ಬೋದು, ಬ್ರೋಕರ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಇನ್ನೊಂದು 15 ದಿನ ಬೇಕಾಗ್ಬೋದು, ಅಥವಾ ನಿಮ್ಗೆ ಇನ್ನಷ್ಟು ನಾಲೆಜ್ ಅಕ್ವೈರ್ ಆಗೋದಕ್ಕೆ ಇದೇ ರೀತಿ 1 ತಿಂಗಳು 2 ತಿಂಗಳು ಬೇಕಾಗುತ್ತೆ. ಬಟ್ ನಾನು ಇದನ್ನ ಕ್ಲಾಸ್ ವೈಸ್ ನಿಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಈಗ 5ನೇ ಕ್ಲಾಸ್ ಅಂತ ಬಂದಾಗ ಕೆಲವರು ಏನ್ ಮಾಡ್ತಾರೆ, ಇನ್ನಷ್ಟು ಇನ್ ಡೆಪ್ತ್ ಆಗಿ ನಾಲೆಜ್ ನ ಪಡಲಿಕ್ಕೆ ಟ್ರೈ ಮಾಡ್ತಾರೆ, ಇನ್ನಷ್ಟು ಬ್ಯಾಕ್ ಟೆಸ್ಟ್ ಅನ್ನ ಅವರ ಓನ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಕೆಲವೊಂದು ಸ್ಟ್ರಾಟಜಿಗಳನ್ನ ಅವರು ಡಿಫೈನ್ ಮಾಡ್ತಾರೆ. ಓಕೆ, ಈ ಸ್ಟ್ರಾಟಜಿ ನಾನು ಯೂಸ್ ಮಾಡಿದ್ರೆ ಇದ್ರಲ್ಲಿ ನನಗೆ ಪ್ರಾಫಿಟ್ ಆಗ್ತದೆ. ಇದೆಲ್ಲವೂ ಕೂಡ ಅವರು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಬೇಸಿಕಲಿ ಸ್ಟ್ರಾಟಜಿಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಮೇ ಬಿ ಅವರು ಕ್ಲಾಸಸ್ ಗಳಿಗೂ ಕೂಡ ಜಾಯಿನ್ ಆಗ್ಬೋದು, ಮೇ ಬಿ ನಮ್ಮ RNR ಕ್ಲಾಸ್ಗೆ ಕೂಡ ಜಾಯಿನ್ ಆಗಿರ್ಬೋದು. ಇದು 5ನೇ ಕ್ಲಾಸ್ ಆಗಿರುತ್ತೆ. ಇದರಲ್ಲಿ ಅವರು ನಾಲೆಜ್ ನ ಅಕ್ವೈರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂದ್ರೆ ನಾಲೆಜ್ ನ ಒಂದು ಜರ್ನಿಗೆ ಅವರ ಒಂದು ಇಂಟ್ರೊಡಕ್ಷನ್ ಆಗುತ್ತೆ. ಅಂದ್ರೆ ಅಕೌಂಟ್ ಓಪನಿಂಗ್ ಇಂದ ನಾಲೆಜ್ ನ ಜರ್ನಿಗೆ ಬರೋದಕ್ಕೆ 5 ಕ್ಲಾಸಸ್ ಗಳನ್ನ ಅವ್ರು ಪಾಸ್ ಮಾಡಿರ್ತಾರೆ. ಅಂಡ್ 5ನೇ ಕ್ಲಾಸ್ ಅಲ್ಲಿ ಅವರು ನಾಲೆಜ್ ನ ಅಕ್ವೈರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇದರ ಬೇಸ್ಡ್ ಆಗಿ ಸ್ಟ್ರಾಟಜಿಗಳು ಬಿಲ್ಡ್ ಆಗ್ತಾ ಹೋಗುತ್ತೆ. ಈ ಸ್ಟ್ರಾಟಜಿ ಆ ಸ್ಟ್ರಾಟಜಿ ನೂರಾರು ಸ್ಟ್ರಾಟಜಿಗಳು ಅವರಿಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಇದರ ಬೇಸ್ಡ್ ಆಗಿ ತುಂಬಾನೇ ಡೀಪ್ ಆಗಿ ಅನಾಲಿಸಿಸ್ ಮಾಡ್ತಾ ಇರ್ತಾರೆ, ಅಂಡ್ ವೆರಿ ಸೀರಿಯಸ್ಲಿ ಅನಾಲಿಸಿಸ್ ನ ಮಾಡ್ತಾ ಇರ್ತಾರೆ. ಈಗ 6ನೇ ಕ್ಲಾಸ್ ಅಂತ ಬಂದಾಗ 6ನೇ ಕ್ಲಾಸ್ಗೆ ಅವ್ರು ನೆಕ್ಸ್ಟ್ ಗ್ರಾಜುಯೇಟ್ ಆಗೋದು ಅಥವಾ ನೆಕ್ಸ್ಟ್ ಪಾಸ್ ಆಗೋದು ಯಾವಾಗ ಅಂದ್ರೆ, ಈ ಸ್ಟ್ರಾಟಜಿಗಳಲ್ಲಿ ಅವ್ರಿಗೆ ಏನಾಗುತ್ತೆ, ಇಷ್ಟೆಲ್ಲಾ ಸ್ಟ್ರಾಟಜಿಗಳನ್ನ ನಾನು ಯೂಸ್ ಮಾಡಬಾರ್ದು, ಕೆಲವೊಂದು ಸ್ಟ್ರಾಟಜಿಗಳನ್ನ ಮಾತ್ರ ನಾನು ಯೂಸ್ ಮಾಡಬೇಕು, ಅಥವಾ ಕೆಲವೊಂದು ಇನ್ಸ್ಟ್ರೂಮೆಂಟ್ ಗಳಲ್ಲಿ ಮಾತ್ರ ಟ್ರೇಡ್ ನ ಮಾಡಬೇಕು ಅನ್ನುವಂತ ರಿಯಲೈಸೇಷನ್ ಬರ್ಲಿಕ್ಕೆ ಶುರುವಾಗುತ್ತೆ. ದಟ್ ಈಸ್ 6th ಕ್ಲಾಸ್. ಸೊ ಮೋಸ್ಟ್ ಆಫ್ ದ ಜನ ಏನ್ ಮಾಡ್ತಾರೆ ಅಂದ್ರೆ, ಈ 3ನೇ ಕ್ಲಾಸ್ ತನಕ ತುಂಬಾನೇ ಫಾಸ್ಟ್ ಆಗಿ ಬರ್ತಾರೆ. ಆನಂತರ 4ನೇ ಕ್ಲಾಸ್ ಇಂದ 5ನೇ ಕ್ಲಾಸ್ ಪಾಸ್ ಆಗೋದ್ರಲ್ಲಿ ತುಂಬಾ ಟೈಮ್ ತಗೊಳ್ತಾರೆ. 5ನೇ ಕ್ಲಾಸ್ ಅನ್ನು ತುಂಬಾ ಜನ ಇನ್ನೂ ಕೂಡ ಪಾಸ್ ಆಗೋದೇ ಇಲ್ಲ. ಅಂದ್ರೆ ಅಲ್ಲಿ ಇನ್ನಷ್ಟು ಸ್ಟ್ರಾಟಜಿಗಳನ್ನು ಹುಡುಕ್ತಾ ಅವರು ಅಲ್ಲೇ ಸ್ಟಕ್ ಆಗಿರ್ತಾರೆ. 6ನೇ ಕ್ಲಾಸ್ಗೆ ಅವರು ಬರೋದೇ ಇಲ್ಲ. ಈಗ 6ನೇ ಕ್ಲಾಸ್ ಅಂದ್ರೆ ಏನು ಅಂದ್ರೆ, 6ನೇ ಕ್ಲಾಸ್ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರಾ, ನನಗೆ ನೂರಾರು ಸ್ಟ್ರಾಟಜೀಸ್ ಬೇಡ, ಎಲ್ಲಾ ಇನ್ಸ್ಟ್ರೂಮೆಂಟ್ ಗಳನ್ನ ನಾನು ಟ್ರೇಡ್ ಮಾಡಬೇಕು ಅಂತ ಇಲ್ಲ. ಮೇ ಬಿ ನಾನು ನಿಫ್ಟಿ ಮಾತ್ರ, ಅಥವಾ ಗೋಲ್ಡ್ ಮಾತ್ರ, ಅಥವಾ ಬಿಟ್ಕಾಯಿನ್ ಮಾತ್ರ ಟ್ರೇಡ್ ಮಾಡಿದ್ರೆ ಸಾಕಾಗುತ್ತೆ. ಅದರ ಬೇಸ್ಡ್ ಆಗಿ ನಾನು ನನ್ನ ಪ್ರಾಫಿಟ್ ನ ಮಾಡಬಹುದು. ಅದರ ಬೇಸ್ಡ್ ಆಗಿ ನಾನು ಇಂಪ್ರೂವೈಸ್ ಮಾಡ್ತಾ ಹೋಗ್ಬೇಕಾಗತ್ತೆ, ಅಥವಾ ನಾನು ಕೆಲವೊಂದು ಸ್ಟ್ರಾಟಜಿಗಳ ಬೇಸ್ಡ್ ಆಗಿನೇ ನನ್ನ ರಿಸಲ್ಟ್ ಅನ್ನ ಪಡೆಯಲಿಕ್ಕೆ ಟ್ರೈ ಮಾಡಬೇಕು. ಇದನ್ನೇ ನಾನು ಪ್ರಾಕ್ಟೀಸ್ ಮಾಡ್ಬೇಕು, ಇದರಲ್ಲೇ ನಾನು ಇಂಪ್ರೂವೈಸ್ ಆಗ್ಬೇಕು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ತಾರೆ. ಅದರ ಬೇಸ್ಡ್ ಆಗಿ ಅವರನ್ನ ಅವರು ಇಂಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಈಗ 7ನೇ ಕ್ಲಾಸ್ಗೆ ಅವರು ನೆಕ್ಸ್ಟ್ ಬರೋದು ಯಾವಾಗ ಅಂದ್ರೆ, ಸ್ಟ್ರಾಟಜಿಗಳು ಗೊತ್ತಾಯ್ತು, ಯಾವ ಸ್ಟ್ರಾಟಜಿ ವರ್ಕ್ ಆಗುತ್ತೆ, ಯಾವ ಇನ್ಸ್ಟ್ರೂಮೆಂಟ್ ಅಲ್ಲಿ ನಾನು ಕೆಲಸ ಮಾಡ್ಬೇಕು, ಎಲ್ಲವೂ ಕೂಡ ಗೊತ್ತಾಯ್ತು. ಈಗ 7ನೇ ಕ್ಲಾಸ್ ಅಂದ್ರೆ, ಈ ಒಂದು 7ನೇ ಕ್ಲಾಸ್ ಅಲ್ಲಿ ಅವರಿಗೆ ಅರ್ಥ ಆಗುತ್ತೆ, ನನಗೆ ಎಲ್ಲವೂ ಕೂಡ ಗೊತ್ತಿದೆ, ನನಗೆ ಸ್ಟ್ರಾಟಜೀಸ್ ಗೊತ್ತಿದೆ, ನಾನು ಸ್ಟ್ರಾಟಜಿಗಳನ್ನ ಫಾಲೋ ಮಾಡ್ತಾ ಇದ್ದೀನಿ, ಯಾವ ಇನ್ಸ್ಟ್ರೂಮೆಂಟ್ ಫಾಲೋ ಮಾಡಿ ಆಲ್ಮೋಸ್ಟ್ ಲೈಕ್ ಎಲ್ಲವೂ ಕೂಡ ನನಗೆ ಈಗ ಗೊತ್ತಾಗಿದೆ. ಬಟ್ ಸ್ಟಿಲ್ ನಾನು ಪ್ರಾಫಿಟೇಬಲ್ ಆಗ್ತಾ ಇಲ್ಲ. ಈಗ ನಾನು ಏನ್ ಮಾಡ್ಬೇಕು ಅನ್ನೋದರ ಯೋಚನೆಯಲ್ಲಿ ಇರ್ತಾರೆ. ಅದನ್ನ ನೀವು 7ನೇ ಕ್ಲಾಸ್ ಅಲ್ಲಿ ಕಲಿತೀರಾ. 7ನೇ ಕ್ಲಾಸ್ ಅಲ್ಲಿ ನೀವು ಕಲಿಯೋದೇನು ಅಂದ್ರೆ, ಎಮೋಷನ್ ಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಸ್ಟಾಪ್ ಲಾಸಸ್ ಗಳನ್ನ ನಾನು ತಗೊಳ್ಬೇಕು, ಯಾವ ರೀತಿ ಟಾರ್ಗೆಟ್ ಹಿಟ್ ಆದಾಗ ಅದನ್ನ ನಾನು ಹೋಲ್ಡ್ ಮಾಡ್ಬೇಕು, ಅಥವಾ ಟಾರ್ಗೆಟ್ ಅನ್ನ ಪ್ರಾಪರ್ ಜಾಗದಲ್ಲಿ ಎಕ್ಸಿಟ್ ನ ಆಗ್ಬೇಕು, ಎಲ್ಲಿ ಎಂಟ್ರಿ ಪಡಬೇಕು, ಎಲ್ಲಿ ಸ್ಟಾಪ್ ಲಾಸ್ ನ ಇರಬೇಕು, ನಂಬರ್ ಆಫ್ ಟ್ರೇಡ್ಸ್ ನ ಯಾವ ರೀತಿ ನಾನು ಮ್ಯಾನೇಜ್ ಮಾಡೋದು, ಇದೆಲ್ಲವೂ ಕೂಡ 7ನೇ ಕ್ಲಾಸ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಅದು ಗೊತ್ತಾಗ್ತಾ ಹೋಗುತ್ತೆ. ಬಾಕಿ ಉಳಿದಿರುವ 8, 9, 10 ಈ ಕ್ಲಾಸ್ ಏನಿದೆಯಲ್ಲ, ಇದು ಯಾರೆಲ್ಲ ಬ್ರೇಕ್ ಈವನ್ ಸ್ಟೇಜ್ಗೆ ಬರ್ತಾರೆ, ಅಂದ್ರೆ 7ನೇ ಕ್ಲಾಸ್ಗೆ ಬಂದವರು ಎಲ್ಲವೂ ಕೂಡ ಗೊತ್ತಾಗಿರುತ್ತೆ, ಎಮೋಷನ್ ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸ್ಟಿಲ್ ಅವರಿಗೆ ಏನೋ ಒಂದು ಮಿಸ್ ಆಗ್ತದೆ, ಅದು ಕಾಣ್ಲಿಕ್ಕೆ ಸಿಗುತ್ತೆ. ಅದರ ಬೇಸ್ಡ್ ಆಗಿ ಎಲ್ಲವೂ ಕೂಡ ನಿಮ್ಮ ಮೇಲೆ ನೀವು ಇಂಪ್ರೂವೈಸ್ ಮಾಡೋದೇನಿದೆಯಲ್ಲ, ಅದು 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್ ಅಲ್ಲಿ ನಿಮ್ಗೂ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಫೈನಲಿ ಇದನ್ನ ಅರ್ಥ ಮಾಡ್ಕೊಳ್ಳಿ, 10ನೇ ಕ್ಲಾಸ್ ಅಲ್ಲಿ ನೀವು
ಒಬ್ಬ ಉತ್ತಮವಾದ ಟ್ರೇಡರ್ ಆಗ್ತೀರಾ ಅಥವಾ SSLC ಯಾವ ರೀತಿ ಪಾಸ್ ಆಗ್ತೀರಾ, 10ನೇ ಕ್ಲಾಸ್ ಎಕ್ಸಾಮ್ ನ ಪಾಸ್ ಆಗ್ತೀರಾ, ಅದೇ ರೀತಿ ಟ್ರೇಡಿಂಗ್ ನ ಸಕ್ಸಸ್ ಅಂದ್ರೆ ಟ್ರೇಡಿಂಗ್ ನಲ್ಲಿ ಕನ್ಸಿಸ್ಟೆಂಟ್ ಆಗಿ ಯಾವ ರೀತಿ ಹಣ ಮಾಡಬಹುದು ಅನ್ನೋದ್ರ ಒಂದು ಐಡಿಯಾ ನಿಮ್ಗೆ ಸಿಗ್ಬೇಕು ಅಂತ ಇದ್ದಾಗ ಈ 8ನೇ ಮತ್ತೆ 9ನೇ ಕ್ಲಾಸ್ ಏನಿದೆಯಲ್ಲ ಇಲ್ಲಿ ನಿಮ್ಗೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ತನಕ 7ನೇ ಕ್ಲಾಸ್ ತನಕ ನಿಮ್ಗೆ ಎಲ್ಲಾ ವಿಚಾರಗಳು ಮೇ ಬಿ ಕೋರ್ಸಸ್ ಆಗಿರ್ಬೋದು, ಯೂಟ್ಯೂಬ್ ಇಂದ ಆಗಿರ್ಬೋದು, ನಮ್ದೇ RNR ಕೋರ್ಸ್ ಅಲ್ಲಿ 7ನೇ ಕ್ಲಾಸ್ ತನಕದ್ದು ಥಿಂಗ್ಸ್ ಎಲ್ಲವೂ ಕೂಡ ಇದೆ ನಿಮ್ಗೆ. ಅಂದ್ರೆ ಎಲ್ಲವನ್ನೂ ಕೂಡ ನೀವು ಅರ್ಥ ಮಾಡ್ಕೊಳ್ಬಹುದು. ಸ್ಟ್ರಾಟಜೀಸ್ ಇದೆ, ಯಾವ್ದು ವರ್ಕ್ ಆಗುತ್ತೆ, ಯಾವ ರೀತಿ ಪ್ಲಾನ್ ಮಾಡಬೇಕು, ಎಮೋಷನ್ ಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು, ಎಲ್ಲವೂ ಕೂಡ ನಮ್ಮ ಟ್ರೇಡಿಂಗ್ ಕನ್ನಡ ಆಪ್ ನ ನೀವು ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ಕೋರ್ಸ್ ಅಲ್ಲಿ ಎಲ್ಲವೂ ಕೂಡ ಇದೆ. ಬಟ್ 8 ಮತ್ತೆ 9 ಏನಿದೆಯಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್ ಆಗೋದು ಯಾವ ಕಾರಣಕ್ಕೆ ಅಂದ್ರೆ ಈ ಕ್ಲಾಸಸ್ ಅಲ್ಲಿ ಅಥವಾ ಈ ಒಂದು ಸ್ಟೇಜ್ ಅಲ್ಲಿ ನೀವು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ 8ನೇ ಕ್ಲಾಸ್ ಅನ್ನು ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸಾದ್ರೆ, ಈಗ ನಿಮ್ಗೆ 7ನೇ ಕ್ಲಾಸ್ ಎಲ್ಲವೂ ಕೂಡ ಗೊತ್ತಾಯ್ತು, ಎಮೋಷನ್ ಗಳನ್ನ ಕಂಟ್ರೋಲ್ ಮಾಡಬೇಕು, ನಂಬರ್ ಆಫ್ ಟ್ರೇಡ್ಸ್ ಎಲ್ಲವೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ರ. 8ನೇ ಕ್ಲಾಸ್ಗೆ ಬಂದಾಗ ಅದು ಕನ್ಸಿಸ್ಟೆಂಟ್ಲಿ ಆಗ್ತಾ ಇರಬೇಕಾಗುತ್ತೆ, ಅಂದ್ರೆ ಪ್ರಾಪರ್ಲಿ ನೀವು ಅದನ್ನ ಅಪ್ಲೈ ಮಾಡ್ತಾ ಇರಬೇಕಾಗತ್ತೆ. ಇಲ್ಲಿ ನಿಮ್ಮ ಮಿಸ್ಟೇಕ್ಸ್ ಗಳು ಕಾಣ್ಲಿಕ್ಕೆ ಸಿಗತ್ತೆ. ಅಂದ್ರೆ 7ನೇ ಕ್ಲಾಸ್ ತನಕ ಆಲ್ಮೋಸ್ಟ್ ಅದು ಜನರಲಿ ಎಲ್ರಿಗೂ ಕೂಡ ಇರುವಂತದ್ದು. ಬಟ್ 8ನೇ ಕ್ಲಾಸ್ ಅಲ್ಲಿ ನಿಮ್ಮ ಮಿಸ್ಟೇಕ್ಸ್ ಗಳನ್ನ ನೀವು ಡಿಫೈನ್ ಮಾಡ್ಬೇಕಾಗತ್ತೆ. ಕೆಲವರಿಗೆ ಓವರ್ ಟ್ರೇಡಿಂಗ್ ಇದು ಥಿಂಗ್ಸ್ ಇರುತ್ತೆ, ಕೆಲವರಿಗೆ ಏನಾಗುತ್ತೆ SL ಹಿಟ್ ಆದಾಗ ಅದನ್ನ ಮ್ಯಾನೇಜ್ ಮಾಡೋದೇ ಆಗ್ತಾ ಇಲ್ಲ, ಕೆಲವರಿಗೆ ಏನಾಗುತ್ತೆ ಎಲ್ಲವೂ ಕೂಡ ಗೊತ್ತಿದೆ ಬಟ್ ರಾಂಗ್ ಎಂಟ್ರೀಸ್ ಗಳನ್ನ ಪ್ಲಾನ್ ಮಾಡ್ತಾರೆ. ಅಂದ್ರೆ ಸಮ್ ವಾಟ್ ಏನೋ ಒಂದು ಪ್ರಾಬ್ಲಮ್ ಏನಿದೆಯೋ ಒಬ್ಬೊಬ್ಬರಿಗೆ ಕಾಡ್ತಾ ಇರುತ್ತೆ, 1-2 ಪಾಯಿಂಟ್ ಕಾಣ್ಲಿಕ್ಕೆ ಸಿಗ್ತಾ ಇರುತ್ತೆ. ಸೊ ಅದನ್ನ ನೀವು ನೋಟ್ ಡೌನ್ ಮಾಡ್ತಾ ಕನ್ಸಿಸ್ಟೆಂಟ್ಲಿ ಅದರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾಗ ನೀವು 8ನೇ ಕ್ಲಾಸ್ ಇಂದ 9ನೇ ಕ್ಲಾಸ್ಗೆ ಬರ್ತೀರಾ. ಒನ್ಸ್ ನೀವು ಕನ್ಸಿಸ್ಟೆಂಟ್ಲಿ 9ನೇ ಕ್ಲಾಸ್ ಅಲ್ಲಿ ಅಥವಾ 9ನೇ ಸ್ಟೇಜ್ ಅಲ್ಲಿ ನೀವು ಕನ್ಸಿಸ್ಟೆಂಟ್ಲಿ ಅದೆಲ್ಲವನ್ನು ಕೂಡ ಮಿನಿಮೈಸ್ ಮಾಡಿದಾಗ, ಅಂದ್ರೆ 8ನೇ ಕ್ಲಾಸ್ ಅಲ್ಲಿ ಮೇನ್ಲಿ ನಿಮ್ಗೆ ಬೇಕಾಗಿರೋದು ಟ್ರೇಡಿಂಗ್ ಜರ್ನಲ್ ನೀವು ಮೇಂಟೈನ್ ಮಾಡೋದು. ಟ್ರೇಡಿಂಗ್ ಜರ್ನಲ್ ನೀವು ಬರಲಿಕ್ಕೆ ಶುರು ಮಾಡಿದಾಗ ಅದರ ಬೇಸ್ಡ್ ಆಗಿ ನೀವು ಇಂಪ್ರೂವೈಸ್ ಆಗ್ತಾ ಹೋಗ್ತೀರಾ. 9ನೇ ಸ್ಟೇಜ್ಗೆ ಬಂದಾಗ ನೀವು ಅದೆಲ್ಲವನ್ನು ಕೂಡ ಕನ್ಸಿಸ್ಟೆಂಟ್ಲಿ ಮಾಡ್ತಾ ಹೋದಾಗ 9ನೇ ಸ್ಟೇಜ್ ಅನ್ನ ಪಾಸ್ ಆಗಿ 10th ಸ್ಟೇಜ್ಗೆ ಬಂದಾಗ ನೀವು ಬ್ರೇಕ್ ಇವನ್ ಅಲ್ಲಿ ಇರ್ತೀರಾ. ಬ್ರೇಕ್ ಇವನ್ ನೀವು ಬ್ರೇಕ್ ಆಗಿ ಕನ್ಸಿಸ್ಟೆಂಟ್ ಆಗಿ ಆ ನಂತರ ಟ್ರೇಡಿಂಗ್ ನ ಓವರ್ ಆಲ್ ಥಿಂಗ್ಸ್ ಗಳನ್ನ ನೀವು ಅಚೀವ್ ಮಾಡ್ತಾ ಹೋದಾಗ ಆ ನಂತರ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಾ. ಬಟ್ ಮೋಸ್ಟ್ ಆಫ್ ದ ಬಿಗಿನರ್ಸ್ ಮಾಡೋ ಮಿಸ್ಟೇಕ್ ಏನು ಅಂದ್ರೆ ಅವರು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ದೊಡ್ಡ ಮಟ್ಟದ ಕ್ಯಾಪಿಟಲ್ ನ ಹಾಕ್ತಾರೆ, ದೊಡ್ಡ ಮಟ್ಟದ ಟ್ರೇಡ್ ನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇನ್ ಬಿಟ್ವೀನ್ ನಾನು ನಿಮ್ಗೆ ಹೇಳಿದೆ ಟಿಪ್ಸ್ ಅನ್ನ ತಗೊಳ್ಳಿಕ್ಕೆ ಹೋಗ್ತಾರೆ, ಟಿಪ್ಸ್ ಬೇಸ್ಡ್ ಆಗಿ ಟ್ರೇಡ್ ನ ಮಾಡ್ತಾರೆ. ಈ ರೀತಿ ತುಂಬಾ ವಿಚಾರಗಳನ್ನ ಮಾಡ್ತಾರೆ. ಐ ಹೋಪ್ ನಿಮ್ಗೆ ನಿಮ್ಮ ಟ್ರೇಡಿಂಗ್ ಸ್ಟೇಜ್ ಈಗ ಯಾವ ಹಂತದಲ್ಲಿ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಮೋಸ್ಟ್ ಆಫ್ ನಮ್ಮ ಟ್ರೇಡಿಂಗ್ ಕನ್ನಡ ಕಮ್ಯುನಿಟಿಯ ವ್ಯೂವರ್ಸ್ ಅಥವಾ ನಮ್ಮ ಸ್ಟೂಡೆಂಟ್ಸ್ ಏನಿದಾರಲ್ಲ ಅವರು 6th ಅಥವಾ 7th ಸ್ಟೇಜ್ ಅಲ್ಲಿ ಇದ್ದಾರೆ. ಅಂಡ್ ನೀವು ಯಾವ ಸ್ಟೇಜ್ ಅಲ್ಲಿ ಇದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ, ಸೊ ದಟ್ ಎಲ್ರಿಗೂ ಕೂಡ ಐಡಿಯಾ ಸಿಗುತ್ತೆ ಅವ್ರು ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ, ಯಾವ ರೀತಿ ಇಂಪ್ರೂವೈಸ್ ಆಗ್ಬೇಕು ಅನ್ನೋದು ಎಲ್ರಿಗೂ ಕೂಡ ಐಡಿಯಾ ಸಿಗುತ್ತೆ. ಸೊ ಹಾಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಅಂಡ್ ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.